ವಾವ್, ಎಷ್ಟು ಚೆನ್ನಾಗಿರೋ ವಾಟರ್ ಫಾಲ್. ಬನ್ನಿ, ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ? ಬನ್ನಿ, ಟೆನ್ಷನ್ ಎಲ್ಲ ಹಾಕಿದ್ಯಾ? ತಾತ ಅವರು ಲೆಟರ್ ಬರ್ದು ಬರೋಕ್ ಹೇಳಿದಾರಲ್ವಾ, ಅದಕ್ಕೆ ನನಗೆ ಟೆನ್ಷನ್ ಆಗ್ತಿದೆ, ಏನಾಗಿದ್ಯೋ ಅಂತ. ನಾವು ಹೋಗ್ತಾ ಇದೀವಲ್ವಾ, ಏನೇ ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡ್ಬಿಡೋಣ, ಅನ್ಮನನೇ ಬೇಡ. ಬನ್ನಿ, ಅಲ್ಲಿ ನೋಡು, ನಾವು ತಲುಪಿಟ್ವಿ. ಟೊಮೊಟೊ ತಗೊಳ್ಳಿ, ಟೊಮೊಟೊ 20 ರೂಪಾಯಿ 1 ಕೆಜಿ. ಟೊಮೊಟೊ ತಗೊಳ್ಳಿ, ಟೊಮೊಟೊ 20 ರೂಪಾಯಿ 1 ಕೆಜಿ. ಪೇಪರ್, ಬಿಸಿ ಬಿಸಿ ಸುದ್ದಿ, ನ್ಯೂಸ್ ಪೇಪರ್. ಪೇಪರ್ ತಗೊಳ್ಳಿ. ಯಾರು ನೀನು? ತಾತ, ಓಡಿ, ನನಗೆ ಗೊತ್ತು ಇವ್ರನ್ನ ಅವರೇ ಕಳ್ಸಿರೋದು. ಅಯ್ಯೋ, ಹೆದರ್ಕೋಬೇಡಿ, ಇದ್ ನನ್ ಮೊಮ್ಮಗ ನನ್ನನ್ನು ನೋಡಕ್ ಬಂದಿರೋದು. ಗರ್ಜಿಸ್ತಾನೆ. ಆದ್ರೆ ನಾವು ಗರ್ಜಿಸ್ತೆ ಬಂದ್ವಿ. ಪ್ರಪಂಚ ಬದಲಾಯ್ತದೆ, ನೀನ್ ಬದಲಾಗ್ಲಿಲ್ಲ ಮುಂಡೆದೆ. ತಾತ ತಾತ ನನ್ನ ಮಕ್ಕಳು. ತಾತ, ನೀವು ನಮ್ಮನ್ನ ಇಲ್ಲಿಗೆ ಯಾಕೆ ಬರೋಕ್ ಹೇಳಿದ್ರಿ? ನೋಡಿ, ಇಲ್ಲಿ ಕೆಲವರು ಬಂದು ಇದನ್ನ ಒಡೆದು ಹಾಕಿ ಇದನ್ನ ಸ್ಟೇಡಿಯಂ ಮಾಡ್ಕೋಬೇಕು ಅಂತಿದ್ದಾರೆ. ಯಾರದು? ಕ್ರಿಕೆಟ್ ಗ್ಯಾಂಗ್. ಕ್ರಿಕೆಟ್ ಗ್ಯಾಂಗ್. ಈ ಅಂಪೈರ್ ನಮಗೆ ಕರೆದಿದ್ದಾರೆ, ಆದ್ರೆ ಮ್ಯಾಚ್ ಮಾತ್ರ ನಾವೇ ಗೆಲ್ತೀವಿ. ಈಗ ಇಲ್ಲಿ ನಮ್ಗೆ ತುಂಬಾ ಟೆನ್ಷನ್ ಇದೆ, ನಮ್ಗೆ ಮ್ಯಾಚ್ ಆಡಕ್ ಆಗಲ್ಲ. ಟೀಮ್ ನಲ್ಲಿ 11 ಜನ ಇರ್ಬೇಕು, ಇಷ್ಟೇ ಜನದಲ್ಲಿ ಹೇಗೆ ಆಡಕ್ಕಾಗತ್ತೆ? ಅಯ್ಯೋ, ಇವರು ಕ್ರಿಕೆಟ್ ಟೀಮ್ ಅಲ್ಲ, ಗುಂಡಾಗಳ ಟೀಮು. ಕ್ರಿಕೆಟ್ ಇನ್ ಬಟ್ಟೆಯಲ್ಲಿ. ಇದು ಸಿಲ್ಕ್ದಲ್ಲ, ಕಾಟನ್ ನ ಬಟ್ಟೆ, ಅನ್ಮನನೇ ಬೇಡ. ಅಯ್ಯೋ, ಇದು ಅವ್ರ ದಿನದ ಕರ್ಮ. ಈ ಗುಂಡಾಗಳು ಇದನ್ನ ಒಡೆದಾಕಕ್ ನೋಡ್ತಿದ್ದಾರೆ. ನೋಡಿ, ಗೂಂಡಾಗಿರಿಯಿಂದ ಏನೂ ಆಗೋದಿಲ್ಲ. ನಿಮ್ಗೆ ಸ್ಟೇಡಿಯಂ ಬೇಕಾದ್ರೆ ಬೇರೆ ಎಲ್ ಬೇಕಾದ್ರೂ ಮಾಡ್ಕೊಳ್ಳಿ. ಇದು ಖಾಲಿ ಜಾಗ, ಇಷ್ಟು ದೊಡ್ಡ ಜಾಗ ಎಲ್ಲೂ ಸಿಗೋದಿಲ್ಲ ನಮ್ಗೆ. ಈ ಜಾಗ ತುಂಬಾನೇ ಚೆನ್ನಾಗಿದೆ, ಟೋಟಲಿ ಫ್ಲಾಟ್. ಸ್ಟೇಡಿಯಂ ಮಾಡೋದಕ್ಕೆ ಸೂಪರ್ ಆಗಿದೆ. ಸ್ಟೇಡಿಯಂ ಇಲ್ಲೇ ಆಗುತ್ತೆ, ನಾವ್ ಆಟ ಆಡ್ತೀವಿ ಮತ್ತೆ ವರ್ಲ್ಡ್ ಕಪ್ ಗೆಲ್ತೀವಿ, ಮತ್ತೆ ಇಲ್ಲಿ ವರ್ಲ್ಡ್ ಕಪ್ ಮಾಡಿಸಿ ದುಡ್ಡನ್ನ ಮಾಡ್ತೀವಿ. ಇಲ್ಲಿ ಯಾರು ಸ್ಟೇಡಿಯಂ ಮಾಡಕ್ಕಾಗಲ್ಲ. ನಮ್ಮ ಹತ್ರನೇ ಟಾಸ್ ಹಾಕ್ತೀರಾ ಗೆಳೆಯರೇ? ಮ್ಯಾಚ್ ಶುರು ಮಾಡಿ. ಇತ್ತಗೋ ಬೌನ್ಸರ್. ಅಯ್ಯೋ ಅಮ್ಮ, ಎಲ್ಲರೂ ನನ್ಗೆ ಹೊಡಿತಾ ಇದ್ದಾರೆ, ನನ್ಗೂ ಹೊಡಿಯೋದಕ್ಕೆ ಒಂದು ಅವಕಾಶ ಕೊಡಿ. ಅಯ್ಯಯ್ಯೋ.
ನನಗ್ ಹೊಡಿಬೇಡಿ ಐ ಅಮ್ಮ ಈಗ ಬರುತ್ತೆ ಸಿಕ್ಸ್. ಈ ತರ ಮಾತ್ರ ತಿಳ್ಕೊಬೇಡ ನೀನ್ ಮ್ಯಾಚ್ ಗೆದ್ದೆ ಅಂತ. ನಾವು ಬೇರೆ ಇನ್ನಿಂಗ್ಸ್ ಆಟ ಆಡೋದಕ್ಕೆ ಇನ್ನೊಂದ್ಸಲ ಬಂದೇ ಬರ್ತೀನಿ. ನಾನ್ ನಿಮ್ಗಳ ತರ ಹೊಡ್ದಾಡಕ್ ಆಗ್ಲೇ ಇಲ್ಲ. ನಾನ್ ತುಂಬಾ ದುರ್ಬಲ. ಹಾಗನ್ಬೇಡ, ನೀನ್ ಚೆನ್ನಾಗಿ ಹೋರಾಡ್ದೆ, ಗರ್ಜಿಸ್ದೆ. ನಾನ್ ಒಂದ್ಸರಿನೂ ಗರ್ಜಿಸ್ಲೇ ಇಲ್ಲ. ಇದು ಒಳ್ಳೇದಾಗ್ಲಿಲ್ಲ. ಹಾಲಲ್ಲಿ ಒಳ್ಳೆ ಮೀಟಿಂಗ್ ಇದೆ, ಎಲ್ಲರೂ ಸಿಕ್ ಬಟ್ಟೆಲಿ ಹೋಗೋಣ. ನಮ್ ಹತ್ರ ಸಿಲ್ಕಿನ್ ಬಟ್ಟೆ ಇಲ್ಲ. ಹೇಗಿದ್ದೀರೋ ಹಾಗೆ ಹೋಗಿ. ಹಾ ನಡೀತಿದೆ, ಗರ್ಜಿಸ್ತಾ. ನೀವು ಗರ್ಜಿಸ್ಲಿಲ್ಲ. ಧೈರ್ಯವಾಗಿದ್ದೆ ನಾನು ವಯಸ್ಸಿನಲ್ಲಿ. ಈಗ ಹೊರಡು. ಈ ಪುತ್ಳಿ ಯಾರ್ದು? ಅದು ಶೇರ್ ಸಿಂಗ್ದು. ತುಂಬಾ ದೊಡ್ಡ ಫೈಟರು, ತುಂಬಾ ತಾಕತ್ತಿತ್ತು. ಕೈಲಾಗದವ್ರನ್ನ ರಕ್ಷಣೆ ಮಾಡ್ತಾ ಇದ್ದ. ಎಲ್ರು ಇವನ್ನ ಪೂಜಿಸ್ತಾರೆ. ನಡೀರಿ ಒಳಗಡೆ ಹೋಗಿ ಮಾತಾಡೋಣ. ಬಾ ಮಗು, ಎಲ್ರು ಒಳಗ್ ಹೋಗೋಣ. ಏನ್ ಅವಶ್ಯಕತೆ ಇತ್ತು ನಿಮ್ಗೆ ಕ್ರಿಕೆಟ್ ಗ್ಯಾಂಗ್ ಅವ್ರ ಜೊತೆ ಹೊಡೆದಾಡೋದು? ಅವ್ರು ಮತ್ತೆ ಬರ್ತಾರೆ ಸಿಲ್ಕ್ ಬಟ್ಟೆಯಲ್ಲಿ. ಮಾತನ್ ಸರಿಯಾಗಿ ಹೇಳ್ತಿದ್ದೆ ನೀವನು. ಗರ್ಜಿಸಿ. ತಾತ ಅವ್ರೆ, ಅವ್ರನ್ನ ಹೊಡೆದು ಓಡಿಸಿಲ್ಲ ಅಂದ್ರೆ ನಿಮ್ ಮನೇನೆ ಹೊಡೆದಾಕ್ತಿದ್ರು ಅವರು. ಮಾತನ್ ಸರಿಯಾಗಿ ಹೇಳ್ತಿದ್ದಾನೆ ಅವನು. ಗರ್ಜಿಸಿ. ನೀವಂತೂ 4 ದಿವಸದಲ್ಲಿ ಹೊರಟಾಗ್ತೀರಾ, ನಾವಂತೂ ಇಲ್ಲೇ ಇರ್ಬೇಕಲ್ಲ ಆ ಕ್ರಿಕೆಟ್ ಗ್ಯಾಂಗ್ ಮಧ್ಯದಲ್ಲಿ. ಇವನು ಸರಿಯಾಗಿ ಹೇಳ್ತಿದ್ದಾನೆ. ಗರ್ಜಿಸಿ. ತಾತ ಅವ್ರೆ, ನೀವು ಅವ್ರ ಕಡೆ ಇದ್ದೀರಾ ನಮ್ ಕಡೆ ಇದ್ದೀರಾ? ಅವರು ಸರಿಯಾಗಿ ಹೇಳ್ತಾ ಇದಾರೆ, ನಾವು ಸರಿಯಾಗಿ ಹೇಳ್ತಾ ಇದೀವಿ. ಎಲ್ರು ಸರಿಯಾಗಿ ಮಾತಾಡಿದ್ರೆ ಎಲ್ರು ಸರಿಯಾಗಿದ್ದಾರೆ ಅಂತಾನೆ ಹೇಳ್ತೀನಿ ಅಲ್ವಾ? ಗರ್ಜಿಸ್ತಾ ಹೇಳೋದನ್ನ ಮರ್ತ್ಬಿಟ್ರಿ. ಮಗು, ನಾನು ಯೌವನದಲ್ಲಿ ಗರ್ಜಿಸ್ತಾ ಇದ್ದೆ. ಇವ್ರದೇನೋ ಯೌವನ ಮುಗಿದೋಯ್ತು, ನಮ್ದ್ಯಾಕೆ ಹಾಳು ಮಾಡ್ತಿದ್ದೀರಾ ರೇಷ್ಮೆ ಬಟ್ಟೆಯಲ್ಲಿ? ಇದೆಂತ ಕಾಲ ಬಂತು, ನಿಮ್ಮನ್ನ ನೀವೇ ರಕ್ಷಣೆ ಮಾಡೋಕಾಗ್ತಾ ಅಲ್ವಾ? ಭಾಷಣ ಮಾಡೋದ್ ತುಂಬಾ ಸುಲಭ. ನಾವ್ ಹೇಗ್ ಆಡೋಣ ಅವ್ರ ಜೊತೆ? ನೋಡಿದ್ರಲ್ಲ ಅವ್ರು ಹೇಗ್ ಫಾಸ್ಟ್ ಬೌಲಿಂಗ್ ಮಾಡ್ತಾರೆ ಅಂತ. ಇವ್ರಿಲ್ಲಿ ಇರಬಾರ್ದು ರೇಷ್ಮೆ ಬಟ್ಟೆಯಲ್ಲಿ. ಓಕೆ, ನಾವು ಕಾಟನ್ ಬಟ್ಟೆನಲ್ಲೇ ಇರೋಣ. ಓಯ್, ನಾನ್ ನಿಮ್ಮನ್ನ ಇಲ್ಲಿ ಇರೋಕ್ ಬಿಡೋದಿಲ್ಲ. ಸುಮ್ನಿರೇ. ದಾದಾಗಿರಿ ನಾನ್ ಮಾಡ್ತೀನಿ. 3 ತಿಂಗಳಿಂದ ಬಾಡಿಗೆ ನೆಟ್ಟು ಕಟ್ಟಿಲ್ಲ, ನನ್ನನ್ನೇ ಹೆದರ್ಸ್ತೀರಾ? ಯಾರು ಹೋಗ್ಬೇಕೋ ಅವ್ರು ಹೋಗ್ತಾ ಇರಬಹುದು. ಇವ್ರು 4 ಜನ ಇಲ್ಲೇ ಇರ್ತಾರೆ. ಇವರು ಆ ಕ್ರಿಕೆಟ್ ಗ್ಯಾಂಗ್ ನ ಹೊಡೆದು ಓಡಿಸಿದ್ದಾರೆ. ಅವ್ರಿನ್ ಇಲ್ಲಿಗೆ ಬರೋದಕ್ಕೆ ಧೈರ್ಯ ಮಾಡೋಲ್ಲ. ಎಲ್ರು ನಗ್ತಾ ಇದಾರೆ ಊರಲ್ಲಿ. ಎಲ್ಲಿ ಯಾರ್ ಕರ್ ಹಾಕಿ ಬೋಲ್ಡ್ ಮಾಡ್ಬೇಕಿತ್ತು, ಅಲ್ಲಿ ಫುಲ್ ಟಾಸ್ ಹಾಕಿ 4 ಹೊಡಿಸ್ಕೊಂಡ್ಬಿಟ್ವಿ. ಬಾಸ್, ಅರೆ ಏನ್ ಬಾಸ್, ಅವ್ರು ನಮ್ಮನ್ನೆಲ್ರು ಬೌಂಡ್ರಿಯಿಂದ ಆಚೆಗೆ ಅಟ್ಬಿಟ್ರು. ಬಾಸ್ ಎಲ್ಲ ಸರಿ ಹೋಗುತ್ತಾ? ನಾವ್ ಯಾರನ್ನ ಕರ್ಕೊಂಡ್ ಬಂದಿದ್ವಿ ನೋಡಿ. ಇವರಿಬ್ರು ಯಾರು? ಯಾರಿವ್ರು? ಗಾಳಿಪಟ. ಇದೇನಾ ನಿನ್ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್? ಒಂದ್ ಮ್ಯಾಚ್ ಸೋತಿದ್ಕೆ ಆಟನೇ ಬದಲಾಯಿಸ್ಬಿಟ್ಯಾ? ಕ್ರಿಕೆಟ್ ಇಂದ ಸೀದಾ ಗಾಳಿಪಟ. ಎಷ್ಟ್ ಮಾತಾಡ್ತೀರಾ ನೀವು? ಏನು? ನನ್ ಮಾತು ಕೇಳಿ ಡಾನ್, ಇವನು ಗಾಳಿಪಟ ಫೈಟರ್. ಒನ್ನ ಮತ್ತೆ ಟುನ್ನ ಅವ್ರು ಗಾಳಿಪಟದಿಂದ ಫೈಟ್ ಮಾಡ್ತಾರೆ. ಬಹಳ ದೊಡ್ಡ ಹೆಸರಿದೆ ಇವ್ರಿಗೆ. ಒಳ್ಳೇದು. ಅರೆ ಓ ಬೌಲರ್, ಎತ್ತು ಸ್ವಲ್ಪ ಬೌಲ್ನ. ಈ ಗಾಳಿಪಟದವನ್ ಮೇಲೆ ಇಡು ಗುರಿನಾ.
ಈಗ ಮಾಡ್ತೀನಿ ಇನ್ನು ಏನಾದ್ರೂ ನೋಡ್ಬೇಕಾ? ಇಲ್ಲ, ಎಲ್ಲ ಯಾರ್ಕರ್ಗಳು ನಮ್ ಕಣ್ಮುಂದೆನೆ ತೋರ್ಸ್ಬಿಟ್ರಲ್ಲ ನೀವು. ಇವನು ಒಬ್ನೇ ಇದ್ದ, 10 ಜನ ಇದ್ದಿದ್ರು ಇದೇ ಆಗ್ತಾ ಇತ್ತು. ಏನ್ ಮುನ್ನ ಹೌದು ಟುನ್ನ. ಶಬಾಷ್ ಮುನ್ನ ಮತ್ತೆ ತುನ್ನ, ಹೋಗಿ ಆ 4 ಜನಕ್ಕೆ ಕ್ಲೀನ್ ಬೋಲ್ಡ್ ಮಾಡಿ. ಆ 4 ಜನ ಇವತ್ತು ಅವ್ರ ಪೆವಿಲಿಯನ್ಗೆ ಓಡೋಗ್ಬೇಕು. ಎಂತ ಗಾಳಿಪಟ ತಗೊಂಡೋಗ್ತೀವಿ ಅಂದ್ರೆ ಒಬ್ಬೊಬ್ರಿಗೂ ಹೊಡೆದು ಹಣೆ ಬರ ಬದಲಾಯಿಸ್ಬಿಡ್ತೀವಿ. ಏನ್ ಟುನ್ನ? ಹೌದು ಮುನ್ನ. ಕಮೋನ್ ಬನ್ನಿ, ಪಾಸ್ ಮಾಡು. ಯಾವುದು? ವಾ ವಾ, ಶಬಾಷ್ ಶಬಾಷ್ ಶಬಾಷ್. ನಾನ್ ಗೆದ್ಬಿಟ್ಟೆ.